ನಮಸ್ತೆ, ಜೈ ಶ್ರೀರಾಮ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸ್ವಾತಿ ಅಂಜನ್. ಸೊ ಈ ವರ್ಷ ತುಲಾರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ಸೊ ತುಲಾರಾಶಿಯವರು ಒಂದು 4 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಈ ವರ್ಷ ಡೆಫಿನೆಟ್ ಆಗಿ ಏನಾದರೂ ಸ್ವಲ್ಪ ಆದರೂ ಒಳ್ಳೇದಾಗುತ್ತಾ ಅಂತ ಕಾಯ್ತಾ ಇದ್ರಿ. ಅಫ್ಕೋರ್ಸ್ ಗುಡ್ ನ್ಯೂಸ್ ಇಸ್ ಡೆಫಿನೆಟ್ ಆಗಿ ಏನೋ ಒಂದು ಒಳ್ಳೇದನ್ನೋದು ನಡಿಲೇಬೇಕು ಈ ವರ್ಷ. ಓಕೆ, ಅದು ಏನು ಅಂತ ಸ್ವಲ್ಪ ಡೀಪಾಗಿ ಹೋಗಿ ನೋಡೋಣ. ಸೊ ಈ ವರ್ಷ ಆರೋಗ್ಯದಿಂದ ನೋಡೋಣ. ಆರೋಗ್ಯದಲ್ಲಿ ಅಂದರೆ ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಅಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಈ ವರ್ಷ ಅಟ್ಲೀಸ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಮಾನಸಿಕವಾಗಿ ಒಂದು ಧೈರ್ಯ ಬರುತ್ತೆ. ಫಸ್ಟ್ ಮಾನಸಿಕವಾಗಿ ಧೈರ್ಯನೇ ಇಲ್ಲ ಅಂದರೆ ಎಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅದು ವರ್ಕ್ ಆಗಲ್ಲ ಅಲ್ವಾ. ಈ ವರ್ಷ ಏನಂದರೆ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ. ಬಟ್ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಸ್ವಲ್ಪ ಕಷ್ಟಪಟ್ಟ ನಂತರ ಇಂಪ್ರೂವ್ಮೆಂಟ್ಸ್ ಅನ್ನೋದು ಖಂಡಿತ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಜುಕೇಷನ್ ಹೇಗಿರುತ್ತೆ ಅಂದರೆ, ನೀವು ತಂದೆ ತಾಯಿಗಳಾಗಿದ್ದು ನಿಮ್ಮ ಮಕ್ಕಳಿಗೆ ಫಾರಿನ್ ಕಂಟ್ರೀಸ್ ಕಳಿಸ್ಬೇಕು ಅಂತಿದ್ರೆ ದಿಸ್ ಈಸ್ ಅನ್ ಅಬ್ಸಲ್ಯೂಟ್ ಬ್ಯೂಟಿಫುಲ್ ಆಪರ್ಚುನಿಟಿ. ಓಕೆ, ಫಾರಿನ್ ಕಂಟ್ರೀಸ್ ಕಳಿಸಿ ಅಲ್ಲಿ ಅವ್ರನ್ನ ಓದಿಸ್ಬೇಕಾಗಿದ್ರೆ ಅದು ಖಂಡಿತ ಆಗತ್ತೆ. ಈಗ ಪ್ರೊವೈಡೆಡ್ ದೇ ಆಲ್ಸೋ ಹ್ಯಾವ್ ದಟ್ ಯೋಗ. ಅವ್ರಿಗೆ ಯೋಗ ಇರಬೇಕು, ನಿಮಗೆ ಯೋಗ ಇರಬೇಕು. ಈ ಥರ ಎಲ್ಲಾದರೂ ಕೇಳಿದ ತಕ್ಷಣ ಕೆಲವ್ರು ಏನು ಅನ್ಕೊಂತಾರೆ ಅಂದರೆ, ಓಕೆ ಎಲ್ಲರೂ ಹೋಗ್ಬಿಡ್ತಾರ ಫಾರಿನ್ಗೆ ಅಂತಾರೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅವ್ರ ಪರ್ಸ್ನಲ್ ಹಾರೋಸ್ಕೋಪಲ್ಲಿ ಆ ಯೋಗ ಅನ್ನೋದು ಇರಬೇಕು. ಅದು ಅವರಿಗೆ ಪ್ಲಾನೆಟರಿ ಪೊಸಿಷನ್ಸ್ ಪ್ರಾಪರ್ ಆಗಿದ್ದಾಗ, ಅಂತರ್ದಶ ಫೇವ್ರಬಲ್ ಆಗಿದ್ದಾಗ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಓಕೆ, ಬಟ್ ಆನ್ ಜನರಲ್ ಲೆವೆಲ್ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ಅವರಿಗೆ ಫಾರಿನ್ಗೆ ಹೋಗಿ ಓದಲಿಕ್ಕೆ ಯೋಗ ಇರುತ್ತೆ ಈಗ ಅಂತ. ಓಕೆ, ಆ್ಯಂಡ್ ತುಂಬ ಜನ ಕೆಲವ್ರಿಗೆ ಕೋರ್ಟ್ ಕೇಸ್ ಅಂತ ಒದ್ದಾಡ್ತಾ ಇದ್ರಿ, ಅಥವಾ ಯಾರೋ ತುಂಬ ಕಾಟ ಕೊಡ್ತಾ ಇದ್ರು ಏನೋ ಒಂದು ವಿಷಯಕ್ಕೆ. ಫ್ರಮ್ ಪಾಸ್ಟ್ 2 ವರ್ಷದಿಂದ ಅವರು ತುಂಬ ಕಾಟ ಕೊಡ್ತಿದ್ರು ಅಂದರೆ ಈಗ ಅವರು ನಿಮಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೀಗ ಸ್ಟ್ರಾಂಗ್ ಆಗೋಗ್ತೀರಾ. ನಿಮ್ಮ ಶತ್ರುಗಳಾಗಲಿ, ನಿಮ್ಮ ಹಿತಶತ್ರುಗಳಾಗಲಿ, ಇವ್ರು ಯಾರು ನಿಮಗೆ ಈಗ ಜಾಸ್ತಿ ಟ್ರಬಲ್ ಮಾಡ್ಲಿಕ್ಕಾಗಲ್ಲ. ನಿಮಗೆ ಜಾಸ್ತಿ ಇವಾಗ ಸ್ಟ್ರೆಂತ್ ಅನ್ನೋದು ಬಂದಿರುತ್ತೆ. ಸೊ ದ್ಯಾಟ್ ಈಸ್ ಅಗೇನ್ ಗುಡ್ ನ್ಯೂಸ್ ಅಲ್ವಾ. ಆ್ಯಂಡ್ ವರ್ಕ್ ಪ್ಲೇಸಲ್ಲಿ ತುಂಬ ಈ ಪಾಲಿಟಿಕ್ಸ್ ಎಲ್ಲ ನಡೀತಾ ಇತ್ತು. ಈಗ ವರ್ಕ್ ಪ್ಲೇಸ್ ಪಾಲಿಟಿಕ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ನೀವೇ ಸ್ಟ್ರಾಂಗ್ ಆಗ್ತೀರಾ. ಆ್ಯಂಡ್ ನಿಮ್ಮ ಬಾಸ್ ಕೂಡ ನೀವು ಹೇಳಿದ್ದು ಸ್ವಲ್ಪ ಕೇಳೋರ ಮಟ್ಟಿಗೆ ಪ್ಲಾನೆಟ್ಸ್ ನಿಮಗೆ ಸಹಾಯ ಮಾಡ್ತಾರೆ. ಓಕೆ, ಆ್ಯಂಡ್ ತುಂಬ ಜನ ಕೆಲಸ ಚೇಂಜ್ ಮಾಡ್ತೀರಾ. ಆ ಚೇಂಜ್ ಮಾಡಿ ಹೊಸ ಬಾಸ್ ಸಿಗೋ ಆಪರ್ಚುನಿಟೀಸ್ ಕೂಡ ತುಂಬ ಇದೆ ಈ ವರ್ಷ. ಓಕೆ, ಆ್ಯಂಡ್ ಆಲ್ಸೋ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಬರ್ತೀರಾ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಆದರೂ ಆಗಿರಬಹುದು, ಅಥವಾ ಧರ್ಮ ಇರುವ ಸ್ಥಾನ ಲೈಕ್ ಧರ್ಮಸ್ಥಳ ಆಗಲಿ, ತಿರುಪತಿ, ಅಥವಾ ನಾರ್ತಲ್ಲಿ ಕೇದಾರ್ನಾಥ್, ಈ ಥರ ವೇರಿಯಸ್ ಪ್ಲೇಸಸ್. ಐ ಆಮ್ ಜಸ್ಟ್ ಗಿವಿಂಗ್ ಯು 2 ಎಕ್ಸಾಂಪಲ್. ಬಟ್ ಈ ಥರ ಲಾಂಗ್ ಪ್ಲೇಸಸ್ಗೆ ಹೋಗಿ ದರ್ಶನ ಮಾಡಿ ಬರಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ಈ ವರ್ಷ. ಓಕೆ, ಆ್ಯಂಡ್ ಸೋಷಿಯಲ್ ನೆಟ್ವರ್ಕ್ ಕಟ್ ಆಗುತ್ತೆ. ಅಂದರೆ ತುಂಬ ಫ್ರೆಂಡ್ಸ್ ಅನ್ನೋರು ಫಿಲ್ಟರ್ ಔಟ್ ಆಗ್ತಾರೆ. ಯಾರಿರಬೇಕೋ ಅವರೇ ಇರ್ತಾರೆ, ಅಥವಾ ಅದಾಗ್ಬೋದು, ಅಥವಾ ನೀವೇ ನಂಗೆ ಯಾರು ಬೇಡ, ಸ್ವಲ್ಪ ದೂರ ಇರೋಣ ಅನ್ನೋದು ನಿಮಗೆ ನ್ಯಾಚುರಲ್ ಆಗಿ ಕೂಡ ಬರಬಹುದು. ಓಕೆ, ಆ್ಯಂಡ್ ಫೋಕಸ್ ಪಾಯಿಂಟ್ ಏನಪ್ಪ ಈ ವರ್ಷ ಅಂತ ಹೇಳಿದ್ರೆ, ಚೇಂಜ್ ಆಫ್ ಪ್ಲೇಸ್. ಏನೋ ಒಂದು ಚೇಂಜ್ ಆಗಲೇಬೇಕು. ದ್ಯಾಟ್ ಕ್ಯಾನ್ ಬಿ ನಿಮ್ಮ ವರ್ಕ್ ಪ್ಲೇಸ್ ಚೇಂಜ್ ಆಗಿರಬಹುದು, ಅಥವಾ ನಿಮ್ಮ ರೆಸಿಡೆನ್ಸ್ ಚೇಂಜ್ ಆಗಿರ್ಬೋದು. ಇದಾಗಲೇಬೇಕು. ಆ್ಯಂಡ್ ಕೆಲವರು ಏನೋ ಒಂದು ಮಾರಬೇಕು ಅಂತ ಇರ್ತಾರೆ. ಮನೆ ಮಾರಬೇಕು, ಅಥವಾ ಒಂದು ಪ್ಲಾಟ್ ಇದೆ ಮಾರ್ಬಿಟ್ಟು ಬೇರೆ ಒಂದು ತೊಗೋಬೇಕು, ದೊಡ್ಡದಾಗಿ ಕಟ್ಟಬೇಕು, ಏನೋ ಒಂದಿರುತ್ತೆ. ದ್ಯಾಟ್ ವಿಲ್ ಆಲ್ಸೋ ಬಿ ಪಾಸಿಟಿವ್. ಅದು ಕೂಡ ಪಾಸಿಟಿವ್ ಆಗಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ವರ್ಷ. ಓಕೆ, ಸೊ ಒಂದು ರೀತಿ ಹೇಳಬೇಕಂದ್ರೆ ಇಟ್ ಇಸ್ ಅ ನ್ಯೂ ಬಿಗಿನಿಂಗ್ ಫಾರ್ ಯು. ಪ್ಲೇಸ್ ಚೇಂಜ್ ಆಗಲಿ, ಮನೆ ಚೇಂಜ್ ಆಗಲಿ, ಲಾಟ್ ಆಫ್ ಚೇಂಜಸ್ ಅನ್ನೋದಿರುತ್ತೆ. ಪಾಸಿಟಿವ್. ಒಂದು ಇಷ್ಟು ದಿನ ಉಸಿರು ಕಟ್ಟಾಗಿತ್ತು, ಎಲ್ಲೋ ಒಂದು ಫ್ರೆಶ್ ಬ್ರೀಸ್ ಆಫ್ ಏರ್ ಅಂತ ಹೇಳ್ತೀವಲ್ಲ, ಇನ್ನು ಹೊಸ ತಂಪ ಗಾಳಿ ಬೀಸಿದ ಅಷ್ಟು ಒಂದು ಸಮಾಧಾನ ಅನ್ನೋದು ಖಂಡಿತ ಬರುತ್ತೆ. ಆರಾಮಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಜೈ ಶ್ರೀರಾಮ್.